ಪ್ರಿಯಾ ಮಾಡಿರುವ ಕಥೆಗಳಿಗೆ ಸ್ವಾಗತ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೊಸದಾಗಿ ನೋಡುವವರು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಅಯ್ಯಪ್ಪ, ಈ ವಯಸ್ಸಾದ್ಮೇಲೂ ಆ ದೇವ್ರು ನನಗೊಂದು ನೆಮ್ಮದಿ ಅಂತ ಕೊಡಲಿಲ್ಲ. ಅದೇನು ನನ್ನ ಹಣೆ ಬಾರನ ಏನು. ನಾನು ನನ್ನ ಮನೆಗೆ ಸೊಸಿ ತಂದಾಗಿಂದನೂ ಇದೇ ರೀತಿ ಅನುಭವಿಸೋದೇ ಆಗೈತಿ. ಅಯ್ಯೋ ದೇವ್ರೆ, ಈ ಮನೆ ಒಳಗೆ ಕೆಲಸನೇ ತಪ್ಪೋಲ್ತು. ಯಾಕೋ ಏನೋ ಸುಡುಗಾಡತ್ತಾಗ ಈ ಹಾಳಾದ ಸೊಸಿ ಕೈಕಾಲು ಪಟ ಮಾಡ್ಕೊಂಡು ಹಾಕಿ ಹೋಗಿ ಅಲ್ತ ಅವ್ರ ಮನೆ ಬಿದ್ದಾಳೆ. ಅಯ್ಯಪ್ಪ ಆಗಲ್ಲಪ್ಪ ದೇವ್ರೆ, ಕರ್ಕೊರಪ್ಪ ನನ್ನ. ಇನ್ನೂ ಎಷ್ಟು ನನ್ನ ಇಲ್ಲೇ ಗೋಳಾಡಿಸ್ಬೇಕು ಅಂತೀನಿ ನೀನು. ಅವ ಹೇಳವ, ನಾಷ್ಟ ಮಾಡಿ. ಅಯ್ಯೋ, ಯಾರು ಮಾಡಿದ್ರಪ್ಪ ನಾಷ್ಟನ? ನನಗೂ ಒಂದು ಬೆಳಗ್ಗೆ ಎದ್ದಾಗಿಂದನೂ ಸಣ್ಣ ಪುಟ್ಟ ಆದಟ್ಟು ಕಸ ಹೊಡಿ, ಇದಟ್ಟು ಅಂಗ್ಳಕ್ಕೆ ನೀರು ಹಾಕು ಅಂತೇಳಿ ಇದನ್ನು ಮಾಡೋದೇ ರಗಡಾಗೈತಿ. ಇನ್ನು ಯಾಕೆ ಕೆಲಸ ಮಾಡ್ಲಪ್ಪ ನಾನು ನಾಷ್ಟ ಮಾಡಲಿ? ನೀನು ಒಂದಿಟ್ಟು ಏನಾರ ತಿಳಿದಿದ್ದು ಮಾಡ ಮಗನೇ. ನಂಗೆ ಎಲ್ಲಿ ಬರ್ತದೆ ಬೇ ಮಾಡಕ್ಕೆ? ಅದಕ್ಕೆ ಹೊಸವ್ ನಂಗಾಗ ಬಿಸಿ ನಿನಗೊಂದು ಪ್ಲೇಟು ನನಗೊಂದು ಪ್ಲೇಟು ಪುರಿ ತಂದನಿ. ಹೇಳು, ತಿನ್ನೋದು ಹೇಳು. ಹೌದಾ? ಅಯ್ಯೋ ನನ್ನ ಮಗನೇ, ಅಲ್ಲಲ್ಲ ನನಗೆ ಪುರಿ ತಿನ್ನೋಕೇನು ಬಾಯಿ ತುಂಬ ಹಲ್ಲು ಅಷ್ಟು ಗಟ್ಟದಂತ ಮಾಡಿಯ? ಜೇಕಾಗಿರ್ತಾವ ಬಿಡ್ಲಾ. ಭಾಳ ಹೊತ್ತಾದ್ರೆ ಮೆತ್ತಗಾದಂಗತ್ತವ, ಭಾಳ ತಾಗಿಲ್ಲ. ಈಗಲ್ಲ ಬಿಸಿ ಬಿಸಿ ಹಾಕಾಕತ್ತಿದ್ಲು ತಂದನಿ. ಮತ್ತು ಆರ ಮಟ್ಟ ಕುಂದ್ರಾಕ ಹೋಗ್ಬೇಡ ನೀನು. ನಡಿ ತಿನ್ನ ನಡಿ. ಅಲ್ಲ ಸೋಮವಾರ ಒಂತಟಕ್ಕೆ ಜಳಕ ಮಾಡಿ ತಿನ್ಬೇಕಿತ್ತು, ಪೂಜೆ ಮಾಡಿ. ನಡಿಯವ, ಜಳಕಂತ ಪೂಜೆ ಅಂತ. ದೇವ್ರೇನು ಹೊಟ್ಟೆ ಎಸ್ಕೊಂಡು ತ್ರಾಸ ತೊಗೊಂಡು ಅದು ಈ ವಯಸ್ಸಿಗೆ ಪೂಜೆ ಮಾಡು ಅಂತ ಯಾವ ದೇವರು ಹೇಳಲ್ಲ. ಮೊದಲು ಹೊಟ್ಟೆ ಪೂಜೆ, ಆಮೇಲೆ ದೇವ್ರ ಪೂಜೆ. ನಡಿ ನಡಿ. ಎಲ್ಲಿಗೆ ನಡಿಯೋದ್ಲ? ಇಲ್ಲೇ ಹಾಕೊಂಬಂದು ಕೊಡು. ಅಲ್ಲ ನೀನು ಹೆಂಡ್ತಿ ಏನ್ಲ ಅಲ್ಲೇ ಶೆಟ್ಲ್ ಆಗಿಬಿಟ್ಲಲ್ಲ ಅಂತ. ಹೋಗ್ಲಿ ಬಿಡವ, ಆಕಿನೂ ಇಲ್ಲ, ಮನ್ಯಾಗ ಯಾರು ಇಲ್ಲ, ಮನೆ ತಣ್ಣಗೈತಿ ನೋಡವ, ನೆಮ್ಮದಿಯಿಂದ ಐತಿ. ನಿನಗೇನು ಬಿಡ್ಲಾ ನೆಮ್ಮದಿಯಿಂದ ಅದೇನೇ ಅಂತಿ. ಇಲ್ಲಿ ನಾನಲ್ಲ ನೋಡ್ತಾ ಇರೋಕ್ಕೆ ಏನ್ಲ ಮನೆ ಛಿದ್ರ ಆಗಿ ಹೋತಲ್ಲ. ನಿನ್ನ ಹೆಂಡ್ತಿ ಮಾಡೋ ಕೆಲಸದಿಂದ ಇಂಥ ದೊಡ್ಡ ಮನೆ ಒಳಗೆ ಒಬ್ಬ ಮನುಷ್ಯನ ಇಲ್ದಂಗೆ ಆಗ್ಬಿಡ್ತಲ್ಲ. ಎಷ್ಟು ದಿನ ಬದುಕಿರ್ತೇನಲ್ಲ ನಾನು? ಎಷ್ಟು ದಿನ ಬದುಕಿರ್ತೇನೆ ಹೇಳಂಗಾರ ನೋಡೋಣ. ಇವತ್ತೋ ನಾಳೆ ಗೊತ್ತಿಲ್ಲ. ಆಮೇಲೆ ಭಾಳ ಮನ್ಸಿಗೆ ದುಃಖ ಆಕತ್ತಪ್ಪ, ಭಾಳ ದುಃಖ ಆಕತ್ತೆ. ಆಕೆ ಅಲ್ಲಿ ಹೋಗಿ ಕೈಕಾಲು ಸೊಟ್ಟು ಮಾಡ್ಕೊಂಡು ಪಾರ್ಶಿ ಹೊಡ್ಕೊಂಡು ಆಕೆ ಮಾಡಿದ ಕರ್ಮಕ್ಕೆ ದೇವರು ಸರಿಯಾಗೆ ಕೊಟ್ಟಾನಕ್ಕಿಗೆ. ಆದರೂ ಮನೆ ಹಿಂಗಾಗ್ಬಿಡುತ್ತಲ್ಲ ಅನ್ನೋದೇ ಬೇಜಾರು. ಅವ ಯಾಕವ ಬೇಜಾರು ಮಾಡ್ಕೊಳತಿ? ಹೋಗ್ಲಿ ಬಿಡು, ಎಲ್ಲ ನಮ್ಮ ಹಣೆ ಬಾರ. ಯಾರು ಏನು ಮಾಡೋಕ್ಕಾಕತಿ, ಯಾರು ತಪ್ಸಕ್ಕಾಕತಿ ಹೇಳಿ ನೋಡೋಣ. ತಪ್ಸಕ್ಕೆ ಆಕತಿ ಅಂತ ಹೇಳಿಲ್ಲ ಬಿಡಪ್ಪ. ಹಂಗಂತೇಳಿ ಇದನ್ನ ಎಷ್ಟು ದಿನ ನೋಡ್ಕೊಂಡಿರೋದು. ಆಯ್ತು ಬಿಡುವ, ಹೋಲ ತಕ್ಕ ತಕೊಂಬ, ನಾಷ್ಟ ಮಾಡೋಣ. ಯಮ್ಮ. ಹ್ಞೂ ಅಪ್ಪೆ, ಬರಪ್ಪ. ಒಬ್ಬನ ಬಂದೆ? ಇಲ್ಲಮ್ಮ, ನಾನು ಬಂದೆ. ಬಂದ್ಯಾವ? ಬರವ. ಮಾವ ಆರಾಮದಿರಿ? ಏನು ಆರಾಮ ಏನು ಬಿಡವ. ಆರಾಮದೇನಿ ಅಂದ್ರೆ ಸುಳ್ಳು ಹೇಳ್ದಂಗೆ ಆಕತಿ. ಆರಾಮ್ ಇಲ್ಲ ಅಂತಂದ್ರೆ ನಿಂಗೆ ಬೇಜಾರಾಕತಿ. ಹಂಗೆ ಇರೋದಲ್ಲ ನೀ ನೋಡ್ತಾ ಇದ್ದಿ ನಮ್ಮ ಬಾಳೆ ಹೆಂಗಾಗೈತೆ ಅಂತೇಳಿ. ಈ ಥರ ಒಂದು ಅಕ್ಕತಿ ಅಂತ ಅಂದ್ಕೊಂಡೇ ಇರಲಿಲ್ಲ ನಾನು. ಏನೋ ಒಟ್ಟು ನಮ್ಮ ನಶೀಬ್ ಸರಿ ಇಲ್ಲ ಅಷ್ಟೇ. ಯಾರಿಗಂದು ಏನು ಉಪಯೋಗವ ಪಾಪ, ಯಾರಿಗೆ ಏನು ಅನ್ನೋಕ್ಕಾರ ಏನೈತಿ ಬಿಡು ಹೋಲಿ. ಮಾವ, ನೀವು ಮತ್ತು ಅಮ್ಮ ಇಬ್ಬರು ನಮ್ಮ ಮನೆಗೆ ಬರ್ರಿ. ಯಾಕವ ಅಪ್ಪ, ಇಲ್ಲೇ ಅಮ್ಮತ್ತು ನೀವತ್ತು ಇಬ್ಬರೇ ಏನು ಮಾಡ್ತೀರಿ ಇಲ್ಲಿ? ಹಾಂ, ಸುಮ್ಮನೆ ತ್ರಾಸ ಅನ್ಭವಿಸ್ಕೊಂಡು ಬೇಡ, ಬರ್ರಿ ಆರಾಮಾಗಿರುವಂತ್ರಲ್ಲಿ. ಏನೂ ತೊಂದರೆ ಆಗೋದಿಲ್ಲ. ಚಲೋ ನೋಡ್ಕೊತಾಳೆ. ಕೈಗೊಂದು ಕಾಲಿಗೊಂದು ಆಳೈತಿ. ಇದು ನಿಮ್ಮ ಅಮ್ಮಗಂತೇಳಿ ಬೇಕಾದ್ರೆ ಒಂದು ಆಳಿನೂ ಅಲ್ಲಿ ಮನ್ಯಾಗ ಅದಾರಲ್ಲ, ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅಪ್ಪ ಕರ್ಕೊಂಬರ್ರಿಪ್ಪ, ಅಮ್ಮನೂ ಕರ್ಕೊಂಬಂದ್ಬಿಡ್ರಿ ನಮ್ಮ ಮನೆಗಲ್ಲೇ. ಅಲ್ಲಪ್ಪ, ಬೇಡ. ಯಾಕಪ್ಪ? ಇರಾಕ್ ಬಂದಿರಿ ಅಂತ ನಾ ಅಂದ್ಕೊಂಡೆ. ನೀವು ಉಲ್ಟಾ ನಮ್ಮನ್ನು ಕರ್ಕೊಂಡು ಹೋಗಕ್ಕೆ ನೀವು ಬಂದಿರಿ. ಯಮ್ಮ, ನಾನೇನು ಮಾಡಲಿ ಬೇ? ಆಕಿ ನಂಗೆ ಇಲ್ಲಿ ಇರೋಕ್ಕಾಗಲ್ಲ ಅಂತ ಅಂತಾಳ. ಈಗ ಬಲವಂತವಾಗಿ ಆಕಿ ಕಿರಿಕಿರಿ ಮಾಡಿ ಇರೋಣ ಅಂತ ಇಟ್ಕೊಳ್ಳೋದ್ರಾಗ ಏನೈತಿ ಹೇಳ ಅರ್ಥ? ಹೌದಿಲ್ಲ? ಅದಕ್ಕೆ ಬೇಡ ಮತ್ತು ಅಂತೇಳಿ ಅಂದ್ಕೊಂಡೆ ನಾನು. ಹೌದಮ್ಮ, ನಂಗೆ ಇಲ್ಲಿ ಯಾಕೋ ಹೊಂದಿಕೆ ಆಗವಲ್ತು. ಅದಕ್ಕೆ ನಂಗೆ ನಿಮ್ಮ ಸೇವಾ ಮಾಡೋಕ್ಕೆ ಏನು ಬೇಜಾರಿಲ್ಲ. ಅತ್ತೆಯರ ಮನಸ್ಥಿತಿಗೆ ನನಗೆ ಅವ್ರ ಜೊತೆಗೆ ಇರೋಕ್ಕೆ ಇಷ್ಟ ಆಗಲಿಲ್ಲ. ನೀವು ಬರ್ರಿ, ನಮ್ಮ ಮನೆಯೊಳಗೆ ಆರಾಮಾಗಿರ್ಬೋದು, ಏನೂ ತೊಂದರೆ ಇಲ್ಲ. ನೋಡವ, ನಾನು ಸಾಯ್ಬೇಕು ನನ್ನ ಗಂಡು ಕಟ್ಟಿದ ಮನೆ ಒಳಗೆ. ಇನ್ನು ಯಾರ ಕಟ್ಟಿದ ಮನೆ ಒಳಗೆ ನನ್ನ ಜೀವ ಹೋಗೋದು ನನಗೆ ಇಷ್ಟ ಇಲ್ಲವ. ನನಗೆ ಯಾಕೆ ನನ್ನ ಗಂಡು ಕಟ್ಟಿದ ಮನೆ ಒಳಗೆ ನನಗಿರ್ಬೇಕು, ಬಾಳ್ಬೇಕು, ಬದುಕಬೇಕು ಅಂತ ಆಸೆ ಭಾಳ ಐತಿ. ಅಮ್ಮ ಹಾಗೆಲ್ಲ ಅನ್ಬೇಡ್ರಿ. ಕೈ ಮುಗಿತೇನೆ ಬರ್ರಮ್ಮ. ಇಲ್ವಾ, ಏನು ಬೇಜಾರು ಮಾಡ್ಕೋಬೇಡ. ನಿಂಗೆ ಇಲ್ಲಿರೋಕ್ಕಾಗಲ್ಲಲ್ಲ, ಬೇಡ ನೀ ಪಾಪ ಅಲ್ಲೇ ಇರು. ನಿಮ್ಮಪ್ಪ ನಿಮ್ಮವನ ಮನ್ಯಾಗ ಅಲ್ಲ, ನೀನು ಮೊದಲಿಂದ ಆರಾಮಾಗಿದ್ದಕ್ಕಿ ಪಾಪ ನಿನ್ನ ತಂದು ಹಿಂಗಿರು, ನೀ ಇನ್ನೊಬ್ರು ಸೇವಾ ಮಾಡ್ಕೊತಿರೋ ಅಂದ್ರೆ ಅದು ನನ್ನ ತಪ್ಪೇ ಆಕತಿ. ಅಲ್ಲ, ಎಲ್ಲ ನಾನು ಹಿಂದಿ ಮಾಡಿದ್ಬಿಡು, ನಮ್ದಂತ ಯಾಕೆ ಅನ್ಕೋಬೇಕು ನಾವರ. ಹೋಲತ್ತಾಗ ನಾನು ನಮ್ಮವ್ವ ಇಲ್ಲೇ ಇರ್ತೀವಿ. ಏನು ನಮ್ಮ ಜೀವನ ನಡೆಯಾಕತ್ತವ, ಆರಾಮ್ ನಡೆಯಾಕತ್ತೈತಿ. ನೀ ಏನು ತಲೆ ಕೆಡಿಸ್ಕೋಬೇಡ. ಮಾವ, ಬೇಕಾದ್ರೆ ಯಾರು ಈ ಊರಾಗ ಕೆಲಸದವ್ರು ಸಿಗ್ತಾರ ಸ್ವಲ್ಪ ನೋಡ್ರಿ ಮಾವ. ಅವ್ರು ಮಾಡಲಿ, ಅದ್ರದ್ದು ಏನೈತೆ ಪೇಮೆಂಟ್ ನಾವೇ ಕೊಡ್ತೇವೆ. ಅವ್ರು ನಿಮ್ಮನ್ನು ಚಲೋ ನೋಡ್ಕೊಂಡ್ರೆ ಅಷ್ಟೇ ಸಾಕು. ಆಯ್ತವ, ಹಂಗಾಗಲಿ. ಆದರೆ ಅದ್ರ ಅವಶ್ಯಕತೆ ಬಿತ್ತಂದ್ರೆ ನಾನು ಹಿಂಗೆ ಹೇಳ್ತೇನಂತೆ. ಈಗ ಸದ್ಯಕ್ಕೆ ಯಾ ಕೆಲಸದವ್ರು ಬೇಡ, ಏನು ಬೇಡ. ನಂಗೆ ಒಂಚೂರು ಕಸ ಹೊಡ್ಕೊಳಕ್ಕೆ ಮಾಡೋಕೆ, ಮನೆಗೆ ಒಗತ್ತು ಮಾಡ್ಕೊಳಕ್ಕೆ ಏನು ತೊಂದರೆ ಇಲ್ಲ. ನಾನು ಮಾಡ್ಕೊತೀನಿ. ಏನು ಮಾವ, ನಿಜವಾಗ್ಲೂ ನಿಮಗೆ ನನ್ನ ಮೇಲೆ ಸಿಟ್ಟು ಬಂದತ್ತಲ್ಲ?
ಎಂಥ ಸುಸಿ ಇಕ್ಕಿ ಅಂತೇಳಿ. ಇಲ್ಲವಾ ಥೋ ಪಾಪ ಕಂಡವರೆತ್ತ ಮಗಳು ನಿನ್ನ ಮೇಲೆ ಯಾಕವ ಸಿಟ್ಟು ಮಾಡ್ಕೊಲಿ. ಅಯ್ಯೋ ನಿನಗೆ ಗೊತ್ತಿಲ್ಲ, ಈಗ ನೀನು ನೋಡಾಕತ್ತೀಯಲ್ಲ ನಮಗೆ ತೊಂದರೆ ಆಗಾಕತ್ತೈತಿ ಅಂತ ನಿಂಗೆ ಅನಿಸ್ತೈತಿ. ನನ್ನ ಮಗನ ಕೇಳಿ ಇಲ್ಲೇ ಅದನ್ನು ನೋಡು. ಅಯ್ಯೋ ದೇವ್ರೆ, ವಯಸ್ಸಿನಾಗೂ ನನ್ನ ಮದುವೆ ಆದಾಗೂ ನನ್ನ ಹೆಂಡತಿ ಅರ್ಧ ಜೀವನ ತವ್ರ ಮನೆ ಒಳಗೆ ಕಳೆದ್ಬಿಟ್ಲು ಮದುವೆ ಆದಮೇಲೆ. ಇದು ಏನು 1 ತಿಂಗಳದಾಗ 20 ದಿನ ಅಲ್ಲಿದ್ರೆ 10 ದಿನ ಇಲ್ಲಿರ್ತಿದ್ಲು. ಮತ್ತೆ ಆ ಕಡೆ ಹೋದ್ಲು, ಮುಗೀತು. ಆ ಕಡೆನೇ ನಾ ಬಾ 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 ಅಂತ ಫೋನ್ ಹಚ್ಬೇಕು ಆಕಿಗೆ. ಫೋನ್ ಹಚ್ಚಿಲ್ಲ ಊರಿಗೂ. ಅವಾಗೆಲ್ಲ ಫೋನ್ ಕಮ್ಮಿ, ಹೋಗಿ ಕರ್ಕೊಂಬರ್ಬೇಕು. ಈಗ ಫೋನ್ ಬಂದಾವ ಬಿಡಿವು. ಆಮೇಲೆ ಆ ಬಂದ ಮೇಲೆ ಕರೀದಾತು. ಅವಾಗೆಲ್ಲ ನಾನು ಹೋಗಿ ಕರ್ಕೊಂಬರ್ಬೇಕು. ಅದು ನಾವು ಹೋದ ತಕ್ಷಣ ಬರ್ತಿದ್ದಿಲ್ಲ. 2 ದಿನ 3 ದಿನ ಕಾಯ್ಕೊಂತ ಇದ್ದು ಬಾರ್ಲಿ ಹೋಗುನು ಮನ್ಯಾಗ ಅಲ್ಲಿ ಅವು ಒಬ್ಬಿಕಾಕಳ ಅಂತೇಳಿ ಕರ್ಕೊಂಬರ್ಬೇಕು. ಮತ್ತು ಇಲ್ಲಿ ಬಂದಿಂದಾರ ಏನು ಮೈಗಳತನ ಏನು ಕಮ್ಮಿ ಇತ್ತಂತ ಮಾಡಿ ಒಂದು ಕೆಲಸ ನೆಟ್ಟಗೆ ಮಾಡ್ತಿದ್ದಿಲ್ಲ. ಅಡಿಗೆಯರ ಮಾಡ್ತಿದ್ಲು, ಬಾಯಾಗ ಇಡಾಕಿದ್ದಿಲ್ಲ, ಹಂಗೆ ಅಡಿಗೆ ಮಾಡ್ತಿದ್ಲು. ಈಗ ನೋಡು, ನಾನೇ ದೇಶದ ಅತಿ ಅದು ಎಂಥದಂತಾರಲ್ಲ ಸಾಯಸುದ್ದ ಸೊಸಿ. ನನ್ನಂಥ ಸೊಸಿ ಬಿಟ್ರೆ ಮತ್ತೊಬ್ರಿಲ್ಲ, ನನ್ನಂಗೆ ಯಾರೂ ಇಲ್ಲ ಅನ್ನೋಂಗೆ ಮಾತಾಡ್ತಾಳೆ ಈಗ. ಗೊತ್ತನ ಆಕೇನು ಹಗ್ರ ಉರ್ದಿಲ್ಲ. ಅವಾಗೂ ಪಾಪ ನಮ್ಮ ಹಿಂಗೆ ತ್ರಾಸ ತೊಗೊಂಡು ಎಲ್ಲ ಕೆಲಸ ಮಾಡ್ಕೊಂತಿತ್ತು. ಬರ್ರಿ ತವ್ರ ಮನೆಗೆ ಜೀವನ ಕಳೆದ ನೋಡಕ್ಕೆ. ಮಾವ ಆಯ್ತು. ನನಗೆ ಇಲ್ಲೇ ಇರ್ತೇನೆ, ಸ್ವಲ್ಪ ದಿನ ಇರ್ತೇನೆ, ಮತ್ತೆ ಹೋಗ್ತೇನೆ, ಮತ್ತೆ ಬರ್ತೇನೆ, ಮತ್ತೆ ಇರ್ತೇನೆ. ನೀನು ಇಷ್ಟ ಇರಬೇಡ ಅಂತೂ ನಾ ಹೇಳೋದಿಲ್ಲ, ಯಾಕಂದ್ರೆ ನಿನ್ನ ಮನೆ ಇದೆ. ಸರಿ ಮಾವ, ಹಂಗಾರೆ ಏನು ಈಗ ನಾಷ್ಟಕ್ಕೆ ಏನು ತಿಂದ್ರಿ? ನನಗೊಂದು ಪ್ಲೇಟ್, ನಮ್ಮ ಒಂದು ಪ್ಲೇಟು ಪುರಿ ತೊಗೊಂಬಂದೀನಿ. ಪುರಿ ತೊಗೊಂಬಂದಿರಾ? ಸರಿ, ನೀವು ತಿನ್ನಿರಿ. ಹಂಗಾರೆ ನಮ್ಮ ನಾಷ್ಟ ಮಾಡೇ ಬಂದೇವಿ, ಮಧ್ಯಾಹ್ನಕ್ಕೆ ಅಡಿಗೆ ಮಾಡಿಬಿಡ್ತೇನೆ. ಏನಾರ ಮಾಡವ, ಒಂದು ಅನ್ನ ಸಾರ ಏನ ಮಾಡ್ಬೋದು. ಸರಿ ಮಾವ. ಅಲ್ಲ ಕಾಯಿಪಲ್ಲೆ ಮನ್ಯಾಗ ಏನಿಲ್ಲ ತಡಿಯವ, ಒಂದಿಟ್ಟು ಕಾಯಿಪಲ್ಲೆ ತಂದು ಕೊಡ್ತೇನೆ. ಅವ ಈಗ ಖುಷಿ ಆತನೆ? ಅಮ್ಮ ಬೇಜಾರು ಮಾಡ್ಕೋಬೇಡ್ರಿ, ಹೋಗ್ಕೊಂತ ಬರ್ಕೊಂತ ಇರ್ತೇನೆ. ಆಯ್ತವ. ಅಲ್ಲವಾ ನಿನ್ನ ಮಗ ಊರಿಗೆ ಹೋಗ್ಬಿಟ್ಟನಲ್ಲ ಆಗ್ಲೇ. ನಾನು ಒಂದು ಸ್ವಲ್ಪ ಆ ಕಡೆ ನಂದು ಬೇರೆ ಕೆಲಸ ಇತ್ತಂದು ಮುಗಿಸ್ಕೊಂಡು ಬರೋದ್ರೊಳಗೆ ಊರಿಗೆ ಹೋಗ್ಯಾನಲ್ಲ. ಒಂದು ಸ್ವಲ್ಪ ಮಾತಾಡೋಕ್ಕೂ ಪುರ್ಸೊತ್ತು ಸಿಕ್ಕಿಲ್ಲವ ನನಗೆ. ಅದು ಮಾವ, ನಿನ್ನೆ ನೀವು ಏನೋ ಕೆಲಸ ಐತೆ ಅಂತ ಹೋದ್ರಲ್ಲ, ಬೆಳಗ್ಗೆ ಏನದು ಅರ್ಜೆಂಟ್ ನಸಕ್ನಾಗೆ ಬೆಳಗಿನ ಜಾವ 5 ಗಂಟೆ ಟ್ರೈನಿಗೆ ಹೋಗ್ಯಾನ. ಅಲ್ಲವಾ ಒಂದು ಸ್ವಲ್ಪ ಹಿಂಗೆ ಹೊಂಟಾನ, ಏನು ಎತ್ತ ಮಾತೇ ಆಡಂಗಿಲ್ಲ. ಮನ್ಯಾಗ ಒಬ್ಬ ಹಿರೇ ಮನುಷ್ಯ ಅದೇನಿ, ನನಗೆ ಹೇಳ್ಬೇಕು ಕೇಳ್ಬೇಕು ಅನ್ನೋಂಥದ್ದು ಇಲ್ಲೇ ಇಲ್ಲ. ಅಯ್ಯೋ ಹೋಗ್ಲಿ ಬಿಡ್ರಿ, ಓದ್ಕೊಳ್ಳೋದೈತಂತೆ ಪಾಪ, ಓದ್ಕೊಳ್ಳತ್ತಾಗ. ಅಲ್ಲ ಮರೆಯ ಓದ್ಕೊಲಿ ಯಾರು ಬೇಡ ಅಂತಂದ್ರು. ಅದನ್ನೇ ಒಂದಿಟ್ಟು ಹೋಗಿ ನೀವು ಹೋಗ್ಬರ್ತೇನೆ ಅಜ್ಜ, ಏನು ಹೇಳಂಗಿಲ್ಲ ಕೇಳಂಗಿಲ್ಲನ. ಅಪ್ಪ ನೋಡ್ದೇನಪ್ಪ, ಮಾತಾಡಕತ್ತಿ ಇನ್ನು ಹೆಂಗೆ ಒಳಗೆ ಹೋದ್ಲು. ಅಯ್ಯ ಒಳಗೆ ಹೋಗ್ಬಾರ್ದ ಅತ್ತಿ? ನಮ್ಮ ಅವ್ವನ ಸುದ್ದಿ ಬಿಡ, ನಿಮ್ಮ ಸುದ್ದಿ ನೋಡಲ್ಲೇ. ಇದು ಏನದು, ನಿಮ್ಮ ಯಶೋದ ದೊಡ್ಡ ಸೊಸಿ ಮತ್ತು ನಿನ್ನ ದೊಡ್ಡ ಮಗ ಇಬ್ಬರು ಅಲ್ಲಿ ಬಂದಾರಂತೆ ಮನೆಗೆ. ಎದಕ್ಕಂತ? ಅಯ್ಯ ಎದಕ್ಕಂತಂದ್ರೆ ಇದು ಇರಕ ಅಲ್ಲ, ನಾನಿದ್ದಾಗ ಬರ್ಲಾರ್ದಕ್ಕೆ ನಾ ಇತ್ತಾಗಿಲ್ಲ ಇಲ್ದಾಗ ಯಾಕೆ ಬಂದಾಳಕ್ಕೆ? ಯಾರಕ್ಕಿನ ಒಳಗೆ ಬಿಟ್ಕೊಂಡಿದ್ದೆ? ಅಯ್ಯ ಅತ್ತಿ, ನೀ ಇದ್ರೆ ಇರಕ್ಕೆ ಇಷ್ಟ ಆಗಲ್ಲಂತೆ. ಇಷ್ಟ ಆಗಲ್ಲಂತ ಯಾರದು ಹೇಳಿದ್ದೆ? ಯಶೋದಕ್ಕನೇ. ಇವರು ಫೋನ್ ಮಾಡಿ ಹೇಳ್ತಾ ಇದ್ರು, ನಗಾತಿದ್ರು. ನಗಾತಿದ್ ನಾವು ಊರು ಭಾಡ್ಯಾವ, ಆಕಿನ ಒಳಗೆ ಬಿಟ್ಕೋಬಾರ್ದಾಗಿತ್ತಕ್ಕಿನ. ಛೇ ಎಂಥ ಕೆಲಸ ಆಗೋತ. ನಾನಿದ್ದಿದ್ರೆ ಒಳಗೆ ಬಿಟ್ಕೊತಿದ್ದಿಲ್ಲ ಆಕಿನ. ನೀನಿದ್ದಿದ್ರೆ ಆಕಿ ಮನೆಗೆ ಬರ್ತಾ ಇದ್ದಿದ್ದಿಲ್ಲ. ಏ ಮಂಗಳಿ ಅತ್ತಿ, ಅಲ್ಲ ಅತ್ತಿ, ಏನೋ ಎತ್ತಾಗ ಮನೆ ಸೊಸಿ ಬಂದು ಆರಾಮಾಗಿ ಅದಾಳ್ಬಿಡು ಅಂತ ಖುಷಿ ಪಡೋದು ಬಿಟ್ಟು ಜಗಳ ಮಾಡ್ತೀಯಲ್ಲ ಅತ್ತಿ? ಬಂದೇನು ಮಾಡ್ತಾಳಂತೆ? ಪಾಪ ಅಲ್ಲಿ ವಯಸ್ಸಾದ ಜೀವ ಐತಿ ಒಂದಲ್ಲೇ. ಯಾರು ಮಾಡ್ಬೇಕಲ್ಲ ಕೆಲಸನ? ಪಾಪ ಅಮ್ಮಗೆ ಕೆಲಸ ಮಾಡಿ ಮಾಡಿ ಸುಸ್ತಾಗತ್ತಂತ, ಗೊತ್ತೇನೋ ತ್ರಾಸ ಆಗತ್ತಂತ. ಏ ಆ ಮುದುಕಿ ಭಾಳ ನಾಟಕ ಮಾಡ್ತದ, ಕೆಲಸ ಮಾಡಿ ತ್ರಾಸ ಆಗತ್ತೈತಿ, ಅದಾಗತ್ತೈತಿ ಇದಾಗತ್ತೈತಿ ಅಂತೇಳಿ. ಈ ಅತ್ತಿಗಳು ಅದಾರಲ್ಲ ಇವ್ರು ಸುಮ್ಮನೆ ನಾಟಕ ಮಾಡ್ತಾರಷ್ಟೇ, ನಂಬಕ್ಕೆ ಹೋಗ್ಬಾರ್ದವ್ರನ್ನ. ಈಗ ಗೊತ್ತಾತ ಅತ್ತಿ, ಇನ್ಮೇಲೆ ನಾನು ನಿನ್ನ ನಂಬದೇ ಇಲ್ಲ. ಏನ ಶತ ಸಿದ್ಧ ಇದೆ ಅಂದಲ್ಲಿಗ ನಂಗೆ ಗೊತ್ತಾತ. ಅತ್ತಿಗಳು ನಾಟಕ ಮಾಡ್ತಾರ, ನಂಬಾರ್ದು ಅಷ್ಟೇ. ಏ ನಾನು ನನ್ನ ವಿಚಾರ ಹೇಳಿಲ್ಲ. ನೀನು ಅತ್ತಿನ ಇನ್ನು ಕತ್ತೇನ? ನೀನು ಅತ್ತೆ, ನಿನ್ನ ನಾನು ನಂಬೋದಿಲ್ಲ. ಇನ್ನು ಕೈ ನೋವು, ಕಾಲು ನೋವು, ನನಗೆ ಸುಸ್ತಾತು, ನನಗೆ ತ್ರಾಸ ಆತು, ನನಗೆ ಕೊಂಬಾತು, ಕೊಳಗಾತಿ, ಏನು ಬೇಕಾದ ಹೇಳು, ನಾ ತಲೆ ಕೆಡಿಸ್ಕೊಳಕ್ಕೆ ಹೋಗೋದಿಲ್ಲ. ಏನು ಜಿಂಗಿ ಚಕ್ಕ ಜಿಂಗಿ ಚಕ್ಕ ಜಿಂಗಿ ಚಕ್ಕ ಜಿಂಗಿ ಚಕ್ಕ ಜಿಂಗಿ ಚಕ್ಕ ಜಿಂಗಿ ಚಕ್ಕ, ಇನ್ಮೇಲೆ ನಾನು ಆರಾಮ ಬೇಕಾದಂಗಿರ್ಬೋದು. ಅತ್ತೆ ಲಾಲಿ ಲಾಲಿ ಸುಕುಮಾರ, ನಿನ್ನ ಮಗ ನೋಡು ಜಕುಮಾರ, ನೀ ನನ್ನ ಕೈಯಾಗ ಉದ್ದಾರ, ನಿನ್ನ ಸೊಸಿ ನಾನು ಬಂಗಾರ, ನನ್ನ ಮಗಳದಾಳ ಸಿಂಗಾರ, ನಿನ್ನ ಮಕ ನೋಡು ಉಡ್ದಾರ, ಲಾಲಿ ಲಾಲಿ ಸುಕುಮಾರ, ಲಾಲಿ ಮದು ಬಂಗಾರ. ಅಯ್ಯೋ ಅಯ್ಯೋ ಅಯ್ಯೋ, ಏನು ಹಡಿಬಿಟ್ಟೈತಿ ಇವ ಇದು? ಮತ್ತೆ ಅತ್ತಿಗಳು ನಂಬೇಡ ಅಂದಲ್ಲ, ಅದಕ್ಕೆ ಮಾಡಿದ್ಲಂಗ. ಏನು
ಮಾವ ಏನಾರ ಬೈದ ನನ್ನ ಮತ್ತೆ ಅದು ಹಾಳಾದ್ ನಾನು ಸುಮ್ಮನೆ ಇರೋದು ಬಿಟ್ಟು ಅದು ಯಾಕೆ ಹಂಗನ್ನೇ ಏನತ್ತಾಗ ನನಗೆ ಒಮ್ಮಿಂದೊಮ್ಮಕ್ಕ ನಿಮ್ಮಪ್ಪ ಒಬ್ಬ ಮಾಡೋ ಆಟಕ್ಕೆ ಅನ್ನ ಮಾತಿಗೆ ಒಂಥರ ನಂಗೆ ಸಿಟ್ಟು ಬಂದ್ಬಿಡ್ತು. ಸಿಟ್ಟು ಬಂದು ನಾನು ಬಾಯಿಗೆ ಬಂದಂಗೆ ಹೌದು ನೋಡಿ ಏನೀಗ ಹೌದು ಮಾಡ್ಕೊತೀನಿ ಹಂಗೆ ಹಿಂಗೆ ಅಂತೇಳಿ ಸ್ವಲ್ಪ ಜಾಸ್ತಿನೇ ಮಾತಾಡ್ಬಿಟ್ಟೆ. ಸಿಟ್ಟು ಬಂದಿರ್ಬೇಕು ಮಾವಂಗೆ. ಏನಾರ ಅಂದನ ಹೇಳ್ಬೇಕಿಲ್ಲ ನೀನು ಸಿಟ್ಟಿನಾಗ ಅಂದೋಗ್ಯಾನೋ ಅಂತೇಳಿ. ಮನೋಜ ಈಗ ಇದನ್ನೇ ಕೇಳಕ್ಕೆ ಕರೆದ ನನ್ನ ತಗ ನನಗೇನು ಇಲ್ಲಪ್ಪ, ನಮ್ಮಪ್ಪ ಏನೂ ಅಂದಿಲ್ಲ, ಯಾವ ಸಿಟ್ಟಿನಾಗೂ ನನಗೇನು ಅಂದಿಲ್ಲ. ನೀ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಬೇಡ ಏನು. ಈಗ ಸ್ವಲ್ಪ ನನಗೆ ಓದ್ಕೊಳ್ಳೋ ಭಾಳ ಅದಾವು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನಗೆ ಬ್ಯುಸಿ ಇದ್ದೀನಿ ನಾನು, ಈಗ ಆಗಲ್ಲ ಮಾತಾಡೋಕ್ಕೆ. ಏನು ಇನ್ನೊಂದು ಸಲ ಯಾವಾಗಾರ ಮಾತಾಡೋಣ ಅಂತ. ಅಲ್ಲ ಫೋನ್ ಮಾಡ್ತೀನಿ ತಗೋ ಹಂಗಾರೆ ಸಂಜೆ ಮುಂದೆ ಬ್ಯುಸಿ ಇದ್ರು ಆಯ್ತು. ಹಂಗಾರೆ ಫೋನ್ ಮಾಡ್ಲಾ? ಬೇಡ ಬೇಡ, ಫೋನೆಲ್ಲ ಏನು ಮಾಡೋಕ್ಕೆ ಹೋಗಬೇಡ, ನನಗೆ ಕೆಲಸ ಇರ್ತಾವೆ. ಸುಮ್ಮನೆ ಖಾಲಿ ಕೂತ್ಕೊಂಡು ಮಾತಾಡೋಕ್ಕಾಗಲ್ಲ ನನಗೆ. ಅದಕ್ಕೆ ಅದ್ರಾಗ ಬೇರೆ ಮೇಡಮ್ ಒಂದು ಸ್ಕಾಲರ್ಶಿಪ್ ಸಂಬಂಧ ನನಗೊಂದು ಎಕ್ಸಾಮ್ ಇಟ್ಟಿದ್ರು. ಅದು ಏನಾಗೈತೋ ಗೊತ್ತಿಲ್ಲ, ಅಕಸ್ಮಾತ್ ಪಾಸ್ ಆಗಿಲ್ಲ ಕರೆಕ್ಟಾಗಿ ಅಂತಂದ್ರೆ ಮತ್ತೆ ಓದ್ಕೋಬೇಕು ನಾ. ಅದಕ್ಕೆ ಬೇಡ. ಯಾಕೆ ಏನಾಯ್ತು ಹಂಗ್ಯಾಕೆ ಮಾತಾಡತ್ತಿ? ಅಲ್ಲ ಆತು ಓದ್ಕೋ, ಆದರೆ ಒಂಥರ ಭಾಳ ಒಂಥರ ಮಾತಾಡತ್ತೀಯಪ್ಪ. ಏನಣ್ಣ ಯಾಕೆ ಏನಾಯ್ತು? ನಿಮ್ಮ ಅಪ್ಪ ಏನಾರ ಅಂದನ? ಅಲ್ಲ ಹಂಗಿದ್ರೆ ನಂಗೆ ಹೇಳಿ, ನೀನು ಅದನ್ನು ಬಿಟ್ಟು ನಿಮ್ಮ ಅಪ್ಪ ಏನೋ ಅಂದ ಅಂತೇಳಿ ನೀನು ಅದಕ್ಕೋಸ್ಕರ ನನ್ನ ಮೇಲೆ ಬೇಜಾರಾಗೋದು, ನನ್ನ ಜೊತೆ ಮಾತು ಬಿಡೋದು ಹಿಂಗೆಲ್ಲ ಮಾಡಕ್ಕೆ ಹೋಗ್ಬೇಡ. ಏನಾಯ್ತು? ಹಾಂ ನಿಮ್ಮ ಅಪ್ಪಂದು ಏನು ಹೊಸದ ಹಂಗೆ ಇರೋದ ನಿಮ್ಮ ಅಪ್ಪನ ರಾಡಿ? ಹೇಳು. ಮನೋಜ ನೀ ನಮ್ಮ ಅಪ್ಪಗೆಲ್ಲ ಭಯಕ್ಕೆ ಹೋಗ್ಬೇಡ ನೋಡು. ನಮ್ಮ ಅಪ್ಪಂದು ಏನು ರಾಡಿ ಏನು ಹೊಸದು? ನಿಂದೊಂದು ಕತೆ ಹೊತ್ತಾಗ ಏನಿಲ್ಲ ಅಂತ ಹೇಳತ್ತೀನಲ್ಲ. ಅಯ್ಯೋ ದೇವ್ರೆ, ಏನಿಲ್ಲ, ಸುಮ್ಮನೆ ಕಿರಿಕಿರಿ ಮಾಡಬೇಡ. ಅಲ್ಲ ಸುಮ್ಮನೆ ಅಲ್ಲ ನಿನ್ನೆ ಮನೆಯೆಲ್ಲ ಚಂದಾಗೆ ಮಾತಾಡಿ ನನ್ನ ಜೊತೆಗೆ ಊರಿಗೂ ಬಂದು ಈಗಿಷ್ಟು ಸಿಟ್ಟಂದ್ರೆ? ಮನೋಜ ಪ್ಲೀಸ್ ಯಾಕೆ ಹಂಗೆ ಮಾಡತ್ತಿ? ಏನು ಅನ್ಬಾರ್ದಂದೆ ನಾನು ನಿಂಗೆ. ನೀನು ಭಾಳ ಹೆಲ್ಪ್ ಮಾಡಿ ನಾ ಮರೆಯಲ್ಲ ಅದನ್ನೇನು. ಆದ್ರೆ ನಿಂಗೆ ಕೈ ಮುಗಿತೇನೆ. ಈಗ ನಂಗೆ ಮಾತಾಡ್ಕೊಂಡು ಕುಂದ್ರೋಷ್ಟು ಟೈಮಿಲ್ಲ. ನಾನು ಫೋನ್ಗೇನೆಲ್ಲ ಮಾಡ್ಕೊಂಡು ಕುಂದ್ರಬೇಡ. ಓ ನಿಮ್ಮ ಅಪ್ಪ ಏನೋ ಹೇಳಿ ಕಳ್ಸಣ ಅದಕ್ಕೆ ಹಂಗೆ ಮಾಡತ್ತೀಯಲ್ಲ? ಹಾಗೇನಿಲ್ಲ. ಆಯ್ತು ನಿನ್ನಿಷ್ಟ, ನಿನಗೇನಿಷ್ಟ ಹೆಂಗಿಷ್ಟ ಹಂಗೆ ಇರು. ಫ್ರೆಂಡ್ ಅಂತ ನಾನು ಭಾಳ ಇದು ಮಾಡಿದ್ನಲ್ಲ, ನಾನು ತಪ್ಪು. ಛೇ ಮನೋಜು ಬೇಜಾರಾತ ಏನೋ. ಬೇಜಾರಾದರೆ ಆಗಲಿ, ನಾನು ಓದ್ಬೇಕಪ್ಪ. ನಮ್ಮಪ್ಪ ಪಾಪ ಅಷ್ಟು ಹೇಳಿ ಕಳ್ಸೈತಿ, ಚಲೋತ್ತಂಗೆ ಓದ್ ಮಗಳೇ ಅಂತೇಳಿ. ಅಪ್ಪ ಅಂತೂ ಹೋದ. ಖುಷಿ ಆಗಲೆಯಿಂದ ಮಾತಾಡಬೇಕು ಅಂತಂದೆ. ಅವ ನಿಂತಿದ್ದಕ್ಕೆ ನಾನು ಬರಲೇ ಇಲ್ಲ, ಅಲ್ಲೇ ನಿಂತಿದ್ದೆ. ಆದರೂ ಯಾಕೋ ದೌಡ್ ಹೋದ್ನಲ್ಲ. ಏನು? ಹಾಂ ಏನಿಲ್ಲ, ಡಾಕ್ಟ್ರ್ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು, ಬರ್ತೀಯಾ? ಬರಲ್ಲ. ಅದು ಯಾರು ನಿನ್ನ ಪ್ರೆಗ್ನೆಂಟ್ ಮಾಡ್ಯಾರಲ್ಲ ಅವ್ರನ್ನೇ ಕರ್ಕೊಂಡು ಹೋಗು. ಏನು ಖುಷಿ ಹೆಂಗೆ ಮಾತಾಡ್ತೀಯಲ್ಲ? ಅಲ್ಲ ಅವ್ರನ್ನ ಹೆಂಗೆ ಕರ್ಕೊಂಡು ಹೋಗಕತ್ತಿ? ಪ್ಲೀಸ್ ಸುಮಾ, ನಂಗೆ ಬರೋಕ್ಕಾಗಲ್ಲ ನಿನ್ನ ಜೋಡಿ. ಏನು ಪದೇ ಪದೇ ಅದನ್ನ ಕೇಳಕ್ಕೆ ಹೋಗ್ಬೇಡ, ಹೇಳಕತ್ತೇನೆ ನೋಡು. ಯಾಕೆ ಬರ್ಬೇಕು ನಾನು? ನಿನ್ಗೆ ಅಬೋಷನ್ ಮಾಡ್ಸಕ್ಕೆ, ನಿನ್ಗೆ ಇದು ಮಾಡಕ್ಕೆ, ನಾಳೆ ಈಗ ಅಪಾಯಿಂಟ್ಮೆಂಟ್ ಕೊಟ್ಟಾರಂತೇಳಿ ಅಡ್ಮಿಟ್ ಹಾಕೊಂಡು ಕುಂತ್ರೆ ನೀನು ಸೇವೆ ಮಾಡೋಕೆ ನಾನು ಏನಂತ ತಿಳ್ಕೊಂಡು ನೀನು? ನಾನು ಬಂದಿರೋದು ಇಲ್ಲಿ ಓದಕ್ಕೆ, ಯಾರ್ದೋ ಬಸರಿ ಬಾಣ ಅಂತ ಆರೈಕೆ ಮಾಡೋಕ್ಕಲ್ಲ. ನಂಗೆ ಬರೋಕ್ಕಾಗಲ್ಲ. ಇದು ಒಂದು ರಿಸ್ಕಿಂದ ನಾನು ಏನೇನೆಲ್ಲ ಅನುಭವಿಸೀನಿ ನನಗೆ ಗೊತ್ತದ. ಎಲ್ಲಿಂದ ಎಲ್ಲಿಗೆ ಹೋಗಿ ಮುಟ್ಕೊಂತು ನಿನ್ನ ಜೊತೆ ಬಂದು ಏನೇನು ಆತಂತ ನನಗೆ ಗೊತ್ತದ. ಏನು ನಿನಗೆ ಹೇಳೀನಿ ನಾನು ನಿನ್ನೆ ಅಚಾನಕ್ ಊರಿಗೆ ಹೋಗಿದ್ದು ನಿನಗೆ ಯಾಕಂತ ಗೊತ್ತೈತಿ. ಮತ್ತು ನನ್ನೇ ಕರೆಯಕ್ಕೆ ಬಂದಿಯಲ್ಲ. ನಿನಗೆ ಬೇಕಾದಷ್ಟು ಜನ ಫ್ರೆಂಡ್ಸ್ ಅದಾರ, ಅವ್ರನ್ನ ಕರ್ಕೊಂಡು ಹೋಗು ಅಷ್ಟೇ. ಖುಷಿ ಪ್ಲೀಸ್ ಖುಷಿ, ಬೇಜಾರಾಗಬೇಡ. ಬೇಜಾರು ಅಕ್ಕೇನು ನಾನು? ಯಾಕಾಗಬಾರ್ದು? ಅಕ್ಕೇನು ಇದ್ದ ರೀತಿ ರೂಢಾಗಿ ನಾನು ಮೊನ್ನೆ ಅವತ್ತು ನೀನು ನಾನು ಕರೆದಾಗ ಹೇಳ್ಬೇಕಿತ್ತು. ನಾನು ಒಂದು ಮಾತಿಗೆ ಕಟ್ಟಿಬಿದ್ದು ಬಂದೆ ಅಲ್ಲ, ಸರಿಯಾಗಿ ಅನ್ಬಸಿದೆ ಅದಕ್ಕೆ ನಾನು. ಅದಕ್ಕೆ ನಿನ್ನ ಕೈ ಮುಗಿತೀನಿ, ನನ್ನ ಮಾತ್ರ ಕರಿಬೇಡ ಅಷ್ಟೇ. ಖುಷಿ